ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಸೂತಪುತ್ರ ಕರ್ಣ ಕಥೆಯ 17ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 18ನೇ ಅಧ್ಯಾಯವನ್ನು ಶುರು ಮಾಡೋಣ. ಕಾಲೇಜು ಬಿಡುವ ಸಮಯಕ್ಕೆ ಕಾದಿದ್ದ ಶ್ರೀನಿವಾಸನ ಒತ್ತಾಯಕ್ಕೆ ಮಣಿದು ಲಲಿತೆ ಜನತಾ ಹೋಟೆಲ್ಗೆ ಹೋದಳು. ಮೊದಲನೇ ಬಾರಿ ಹೋಟೆಲ್ಗೆ ಬಂದಿದ್ದರ ನನ್ನ ಜೊತೆ ಏನಾದರೂ ಸಿಹಿ ತಗೊಳ್ಳಿ ಎಂದು ಶ್ರೀನಿವಾಸ ಹೇಳಿದಾಗ ಮುಜುಗರ ಪಟ್ಟುಕೊಂಡು ಸುಮ್ಮನೆ ಕುಳಿತವಳನ್ನು ನೋಡಿ, ನನಗೆ ಮೈಸೂರು ಪಾಕ್ ಅಂದರೆ ತುಂಬ ಇಷ್ಟ, ನಿಮಗೆ ಎಂದು ಕೇಳಿದ. ಮೈಸೂರು ಪಾಕಿನ ಹೆಸರು ಕೇಳುತ್ತಲೇ ಮುಖವರಳಿಸಿದ ಲಲಿತೆ, ನನಗೂ ಅದೇ ಇಷ್ಟದ ಸಿಹಿ ತಿಂಡಿ, ಅದು ಬಿಟ್ಟರೆ ಪೇಡ ಎಂದಳು. ಸಿಹಿ ಜೊತೆ ಖಾರವಾಗಿ ಏನಿರಲಿ ಎಂದಾಗ ಲಲಿತೆ ಸಂಕೋಚ ಬಿಟ್ಟು, ನನಗೆ ರವೆ ಇಡ್ಲಿ ಇರಲಿ ಎಂದಳು. ಅರೆ, ನನಗೂ ರವೆ ಇಡ್ಲಿ ಸಾಂಬಾರು ಅಂದರೆ ತುಂಬ ಇಷ್ಟ, ನಮ್ಮಿಬ್ಬರ ರುಚಿ ಒಂದೇ ಎಂದು ಮೈಸೂರು ಪಾಕು ರವೆ ಇಡ್ಲಿಗೆ ಆರ್ಡರ್ ಮಾಡಿದ. ತಿಂಡಿ ತಿನ್ನುತ್ತಾ ಲಲಿತೆಯ ಜೊತೆ ಮಾತನಾಡುತ್ತಾ ಸ್ನೇಹ ಬೆಳೆಸಿ ಸೈಕಲ್ನಲ್ಲಿ ಕೂರಿಸಿಕೊಂಡು ಅವರ ಮನೆಗೆ ಸಮೀಪವಾಗುವಂತೆ ಬಿಟ್ಟು ಹೊರಟ. ಹೀಗೆ ಲಲಿತೆ ಶ್ರೀನಿವಾಸನ ಸ್ನೇಹ ಶುರುವಾಗಿತ್ತು. ಮನೆಗೆ ಬಂದ ಲಲಿತೆಗೆ, ಯಾಕೆ ತಡವಾಗಿ ಬಂದೆ ಎಂದರು ವಿಮಲಾಕ್ಷಿ. ಅಮ್ಮ, ನನ್ನ ಗೆಳತಿ ರೇಖಾ ಇದ್ದಾಳಲ್ಲ, ಅವಳು ಬಟ್ಟೆ ತಗೋಬೇಕಿತ್ತು, ಜೊತೆಲಿ ಹೋಗಿದ್ದೆ, ತಡ ಆಯಿತು. ಲಲಿತಾ ಬಾಯಿಂದ ಸರಾಗವಾಗಿ ಸುಳ್ಳು ಬಂದಿತ್ತು. ಕಾಫಿ ಮಾಡಿಕೊಡ್ಲಾ, ಊಟಕ್ಕೆ ತಟ್ಟೆ ಹಾಕ್ಲಾ ಎಂದು ವಿಮಲಾಕ್ಷಿ ಕೇಳಿದಾಗ ತೇಗು ಬಂದು ಮೈಸೂರು ಪಾಕು ರವೆ ಇಡ್ಲಿ ಅಣಕಿಸಿ ನಕ್ಕಂತಾಗಿತ್ತು ಲಲಿತೆಗೆ. ಅಮ್ಮ, ರೇಖಾ ಅವಳು ಹುಟ್ಟಿದಬ್ಬ ಇವತ್ತು, ಅದಕ್ಕೆ ಬಟ್ಟೆ ತಗೊಂಡ್ಲಲ್ಲ, ಹೋಟೆಲಿಗೆ ಕರ್ಕೊಂಡು ಹೋಗಿದ್ಲು, ನನಗೆ ಹಸಿವಿಲ್ಲ ಎಂದಳು. ಅವಳು ಹುಟ್ಟಿದಬ್ಬಕ್ಕೆ ನೀನೇನು ಉಡುಗೊರೆ ಕೊಟ್ಟೆ? ಏನೂ ಕೊಟ್ಟಿಲ್ಲ, ಪುಕ್ಕಟೆ ಹೋಗಿ ಹೋಟೆಲ್ನಲ್ಲಿ ಗಡದ್ದಾಗಿ ತಿಂದು ಬಂದಿದ್ದೀಯಾ. ಹೆಣ್ಣು ನಾಲಿಗೆಗೆ ಹೊರಗಿನ ರುಚಿ ಕಲಿಸಬಾರ್ದು ಎಂದು ಬೈಯುತ್ತಲೇ ಅಡುಗೆ ಮನೆಗೆ ಹೋದರು. ನಾನು ಶ್ರೀನಿವಾಸ ಅವರ ಜೊತೆ ಹೋಟೆಲ್ಗೆ ಹೋಗಿದ್ದು ತಪ್ಪ? ಕಾಲೇಜಲ್ಲಿ ಎಷ್ಟೊಂದು ಹುಡುಗಿಯರು ಹುಡುಗರ ಜೊತೆ ಹೋಟೆಲ್ಲು ಪಿಕ್ನಿಕ್ ಅಂತ ಹೋಗ್ತಾರೆ ಎಂದುಕೊಂಡು ಮುಖ ತೊಳೆದು ಬಂದು ಓದುತ್ತಾ ಕುಳಿತಳು. ಆದರೆ ಪುಸ್ತಕದ ಪುಟಗಳಲ್ಲಿ ಶ್ರೀನಿವಾಸನ ನಗುಮುಖವೇ ಕಾಣುತ್ತಿತ್ತು. ಇಂದು ಹಾಗೆಯೇ ಸ್ಫುರದ್ರೂಪಿ ಇವರು ಕೂಡ. ಒಂಚೂರು ಜಂಬ ಇಲ್ಲ, ಎಷ್ಟು ಸರಳ ವ್ಯಕ್ತಿ. ಅವರಿಗಿರೋ ಶ್ರೀಮಂತಿಕೆಗೆ ನಮ್ಮನ್ನು ತಿರುಗಿ ಕೂಡ ನೋಡಬಾರ್ದು ಎಂದು ಶ್ರೀನಿವಾಸನ ಬಗ್ಗೆ ಯೋಚಿಸುತ್ತಲೇ ಪುಸ್ತಕ ಹಿಡಿದು ಕನಸು ಕಾಣುತ್ತಿದ್ದವಳಿಗೆ ಕೆಲಸದಿಂದ ಬಂದ ತಂದೆ ಕಲ್ಲಣ್ಣ ಕೋಣೆಯ ಬಾಗಿಲಿನಲ್ಲಿ ನಿಂತು ಕರೆದದ್ದು ಕೇಳಿಸಲೇ ಇಲ್ಲ. ಮತ್ತೊಮ್ಮೆ ಕರೆದಾಗ, ಅಪ್ಪಾಜಿ ಯಾವಾಗ ಬಂದ್ರಿ ಎಂದು ತಡಬಡಾಯಿಸಿ ಎದ್ದಳು. ಆಗಲೇ ಬಂದೆ, ನೀನು ಓದ್ಕೋತಾ ಇದ್ದಲ್ಲ, ನಿಮ್ಮಮ್ಮ ಹೇಳಿದ್ಲು ನನಗೆ ಹಸಿವಿಲ್ಲ ಅಂತ, ಬಾ ಮಗಳೇ ಜೊತೆಲಿ 4 ತುತ್ತು ತಿನ್ನು ಎಂದು ಕರೆದಾಗ ಬಂದಳು ಲಲಿತೆ. ಅನ್ನ ತರಕಾರಿ ಕೂಟು ರುಚಿಯಾಗಿತ್ತು, ಜೊತೆಗೆ ನೆಲ್ಲಿಕಾಯಿ ಉಪ್ಪಿನಕಾಯಿ. ಹೊಟ್ಟೆ ತಾನಾಗೆ ಜಾಗ ಖಾಲಿ ಮಾಡಿಕೊಂಡಿತ್ತು. ಈಗ ಗೊತ್ತಾಯ್ತಾ ಮನೆ ಊಟದ ರುಚಿ ಎಂದು ನಗುತ್ತಾ ವಿಮಲಾಕ್ಷಿ ಮಜ್ಜಿಗೆ ಅನ್ನ ಬಡಿಸಿದ್ರು. ಮಗು, ತಿನ್ನುವಾಗ ಏನು ಮಾತಾಡ್ತೀಯಾ? ಕಲ್ಲಣ್ಣ ಗದರಿದರು. ಅವಳಿನ್ನೂ ಸೊಂಟದಲ್ಲಿ ಎತ್ಕೊಂಡು ಓಡಾಡೋ ಮಗು ಅಲ್ಲ, ಮಗಳು ಬೆಳೆದು ನಿಂತಿದ್ದಾಳೆ, ಮದುವೆ ಮಾಡಬೇಕು, ವರನ್ನ ನೋಡಿ ಎಂದರು ವಿಮಲಾಕ್ಷಿ. ಬೆಳೆದ ಮಗಳ ಮದುವೆ ನೆನಪು ಬಡವ ಕಲ್ಲಣ್ಣನಿಗೆ ಗಂಟಲಲ್ಲಿ ಅನ್ನ ಇಳಿಯಲು ಬಿಡಲಿಲ್ಲ. ಆಯಿತು, ನಮ್ಮ ಪರಿಚಯದವರ ಹತ್ರ ವಿಚಾರ ಮಾಡ್ತೀನಿ ಎಂದು ಮಜ್ಜಿಗೆಗೆ ಅನ್ನ ಹಾಕಿಸಿಕೊಳ್ಳದೆ ಬರೀ ಮಜ್ಜಿಗೆ ಕುಡಿದು ಮೇಲೆದ್ದರು. ಅಮ್ಮ, ನಾನು ಮುಗಿಯೋವರೆಗೂ ಆದರೂ ನೆಮ್ಮದಿಯಾಗಿ ಓದಕ್ಕೆ ಬಿಡು, ಮದುವೆ ಅಂತ ತಲೆ ತಿನ್ಬೇಡ. ಈ ಬಡತನ ಇಲ್ಲಿ ಕೊನೆ ಆಗಲಿ, ಕೈಲಿ ವಿದ್ಯೆ ಇದ್ದರೆ ಹೇಗಾದರೂ ದುಡ್ಕೊಂಡು ತಿನ್ನಬಹುದು. ನಿಮ್ಮನ್ನು ನಾನು ಸಾಕಬಹುದು, ಗಂಡ ಆಗಿ ಬರೋವನು ವಯಸ್ಸಾದ ಕಾಲದಲ್ಲಿ ನಿಮ್ಮನ್ನು ಸಾಕಲ್ಲ ಅಂದರೆ ಯೋಚನೆ ಮಾಡು ಎಂದಳು ಕೈ ತೊಳೆಯುತ್ತಾ. ಎಂಜಲು ತೆಗೆದು ನೆಲ ಒರೆಸುತ್ತಾ, ಲಲಿತೆ ಮಾತಲ್ಲೂ ಸತ್ಯ ಇದೆ. ನನ್ನ ಹಾಗೆ ಇದ್ದರೆ 1 ರೂಪಾಯಿಗೂ ಗಂಡನ ಮುಂದೆ ಕೈ ಚಾಚಿ ಕೇಳಬೇಕು. ಮನೆ ನಿಭಾಯಿಸೋಕ್ಕೂ ಎಷ್ಟು ಕಷ್ಟಪಡಬೇಕು? ಕೆಲಸ ಮಾಡ್ತೀನಿ ಅಂದರೂ ಕೂಲಿ ಮಾಡಬೇಕು ಅಷ್ಟೇ. ಅವಳಾದರೂ ಓದಿ ಕೆಲಸಕ್ಕೆ ಸೇರಿಕೊಂಡ್ರೆ ಅವಳ ಪರಿಸ್ಥಿತಿ ಆದರೂ ಸುಧಾರಿಸುತ್ತೆ. ಅವಳೇ ದುಡಿದು 4 ಒಳ್ಳೆ ಸೀರೆ, ಮೈಮೇಲೆ ಚೂರು ಬಂಗಾರವನ್ನಾದರೂ ತಗೊಳ್ಳಿ ಎಂದುಕೊಂಡು ಅಡುಗೆ ಮನೆಯ ಸ್ವಚ್ಛತಾ ಕಾರ್ಯ ಮುಗಿಸಿ ದೀಪ ಆರಿಸಿ ಮಲಗಲೆಂದು ಬಂದರು. ಲಲಿತೆಯನ್ನು ಬಿಟ್ಟು ಕಾಫಿ ಕ್ಯೂರಿಂಗ್ ಘಟಕಕ್ಕೆ ಬಂದ ಶ್ರೀನಿವಾಸನಿಗೂ ಲಲಿತೆಯದ್ದೇ ಜ್ಞಾನ. ಅವನ ಬೇರೆ ಸ್ನೇಹಿತರಿಗಿಂತ ಲಲಿತೆ ವಿಭಿನ್ನ. ಇಂದುವಿನ ಜೊತೆಯಲ್ಲಿ ಇದ್ದರೂ ಈ ಸೌಂದರ್ಯವನ್ನು ಇಷ್ಟು ದಿನ ಗಣನೆಗೆ ತೆಗೆದುಕೊಳ್ಳಲಿಲ್ಲವಲ್ಲ. ತಾನಾಗೆ ಒಲಿದು ಬರುವ ಹೆಣ್ಣುಗಳಿಗಿಂತ ಒಲಿಸಿಕೊಳ್ಳುವ ಹೆಣ್ಣು ಸುಂದರ ಎಂಬುದು ಶ್ರೀನಿವಾಸನ ವಾದ. ಶ್ರೀನಿ, ಮನೆಗೋಗಿ ಊಟಕ್ಕೆ ತಯಾರಿ ಮಾಡು ಎಂದರು ಭಾಸ್ಕರ. ಆ ಮಾವ ಎಂದವನು ಸೈಕಲ್ ಹತ್ತಿ ಹೊರಬಿದ್ದ. ಅವನಿಗೂ ಇಂದು ಲೆಕ್ಕದ ಕಡೆ ಗಮನವಿಲ್ಲ. ಹೆಚ್ಚು ಅಲಂಕಾರ ಮಾಡದೆ ಸಹಜವಾಗಿದ್ದ ಸರಳ ಸುಂದರಿ ಲಲಿತೆಯದ್ದೇ ನೆನಪು.
ಹೇಗೋ ಒಂದು ಅನ್ನ ಸಾರು ಮಾಡಿ ಮುಗಿಸಿದ ಶ್ರೀನಿವಾಸ. ಲಲಿತೆಯನ್ನು ನೋಡುವ ಮನಸ್ಸಾಗಿ ಇಂದುವಿನ ಕೋಣೆಗೆ ಹೋಗಿ ಅವಳ ಆಲ್ಬಮ್ ಕೈಗೆತ್ತಿಕೊಂಡ. ಆತ್ಮೀಯ ಗೆಳತಿ ಲಲಿತೆಯ ಫೋಟೋವಂತೂ ಇದ್ದೇ ಇರುತ್ತದೆ ಎಂಬ ನಂಬಿಕೆ. ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ಇಬ್ಬರು ಜೊತೆಯಾಗಿ ನಿಂತು ತೆಗೆಸಿಕೊಂಡ ಭಾವಚಿತ್ರಗಳಲ್ಲದೆ ಗಿರಿಗೆ ಪಿಕ್ನಿಕ್ ಹೋದಾಗ ತೆಗೆಸಿದ್ದು ಪಾಸ್ಪೋರ್ಟ್ ಸೈಜಿನ ಲಲಿತೆಯ ಭಾವಚಿತ್ರದ ಜೊತೆ ಅವಳ ಸಿಂಗಲ್ ಫೋಟೋ ಕೂಡ ಇತ್ತು. ಸಿಂಗಲ್ ಫೋಟೋವೊಂದನ್ನು ತೆಗೆದುಕೊಂಡು ರೂಮಿನಿಂದ ಹೊರಬಂದ. ಅಷ್ಟರಲ್ಲಿ ಭಾಸ್ಕರ ಬಂದಿದ್ದರು. ಇಬ್ಬರು ಕುಳಿತು ಊಟ ಮುಗಿಸಿ ತಮ್ಮ ತಮ್ಮ ಕೋಣೆ ಸೇರಿದ್ದರು. ಲಲಿತೆಯ ಭಾವಚಿತ್ರವನ್ನು ತನ್ನ ನೋಟ್ಬುಕ್ ಒಳಗೆ ಸೇರಿಸಿದವನು ನಿದ್ರೆಗೆ ಜಾರಿದ್ದ. ಕಳ್ಳರು ಕದ್ದ ಕಲ್ಯಾಣಿಯ ಹಣವನ್ನು ಗೌಡರ ದಾಂಡಿಗರು ಹಿಂದಿರುಗಿಸಿದಾಗ ಕಲ್ಯಾಣಿ ಸಮಾಧಾನದ ನಿಟ್ಟುಸಿರು ಬಿಟ್ಟು ಟ್ರ್ಯಾಕ್ಟರ್ ಹತ್ತಿದಳು. ಹಾಡಿ ತಲುಪುವಷ್ಟರಲ್ಲಿ ಆಗಲೇ ಮಬ್ಬುಗತ್ತಲೆ ಆಗಿತ್ತು. ಮನೆಯ ಬಳಿ ಟ್ರ್ಯಾಕ್ಟರ್ ನಿಲ್ಲಿಸದೆ ಸೀದಾ ಹಾಡಿಗೆ ಹೋಗಲಾಯಿತು. ಗೌಡರ ಜೀಪು ಕೂಡ ಹಾಡಿಗೆ ಬಂದಿತು. ಎಲ್ಲರೂ ಸಂತೆಯಲ್ಲಿ ತಂದ ಸಾಮಾನು ಸರಂಜಾಮುಗಳನ್ನು ಇಳಿಸಿಕೊಂಡು ತಾವೂ ಇಳಿದರು. ಗೌಡರ ಪಕ್ಕ ಚೆನ್ನಯ್ಯ ನಿಂತಿದ್ದ. ಕಲ್ಯಾಣಿ ಬಳಿ ಹೋಗಿ ತನ್ನ ಗಂಟಿನಲ್ಲಿದ್ದ ಹಣದಲ್ಲಿ ಬೆಳಗ್ಗೆ ಸಂತೆಯಲ್ಲಿ ಮಾಡಿದ ಸಾಲದ ಮೊತ್ತವನ್ನು ಹಿಂದಿರುಗಿಸಲು ಹೋದಾಗ, ಇಟ್ಕೋ ಕಲ್ಯಾಣಿ, ಬೇಕಾಗತ್ತೆ ಎಂದರು ಗೌಡರು. ಇಲ್ಲ ಒಡಿಯ, ಸಾಲದ ಚೂಲ ತಲೆ ಮೇಲಿದ್ರೆ ತುಪ್ಪ ಅನ್ನ ತಿಂದರೂ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಸಾಲ ಇಲ್ಲ ಅಂದರೆ ಗಂಜಿ ಕುಡಿಲಿ, ಉಪವಾಸ ಇದ್ರೂ ನೆಮ್ಮದಿಯಾಗಿ ಮಲಿಕಂತೀನಿ ಎಂದು ಕಲ್ಯಾಣಿ ಹೇಳಿದಾಗ, ಎಷ್ಟು ಸ್ವಾಭಿಮಾನಿ, ಈ ಹಾಡಿಲಿ ಯಾರಿಗೂ ಇವಳಂತ ಬುದ್ಧಿ ಇಲ್ಲ, ಎಲ್ಲ ಅವನ ಪಾಠ. ಹಾಡಿ ಬುದ್ಧಿ ಅಲ್ಲ ಇದು. ಇನ್ನು ಅಕರ್ಣ, ಅವನು ಕೂಡ ಅವನಪ್ಪನದ್ದೇ ಗುಣ, ವ್ಯಕ್ತಿತ್ವ, ತದ್ರೂಪ, ಅವಳ ಈ ಗುಣನೇ ನನಗಿಷ್ಟ ಆಗೋದು ಎಂದುಕೊಂಡು ತನ್ನ ಕಡೆಗೆ ಬೆನ್ನು ಮಾಡಿ ಹೋಗುತ್ತಿದ್ದ ಕಲ್ಯಾಣಿ ಕಡೆಗೆ ನೋಡಿ ಜೀಪು ಹತ್ತಿದರು. ಮನೆಗೆ ಬಂದ ಗೌಡರಿಗೆ ಮಗಳು ಕೊಂಚ ಗುಣವಾಗಿದ್ದಾಳೆ ಎಂಬಂತೆ ಮುಖದಲ್ಲಿ ಕಳೆ ಕಾಣಿಸ್ತು. ಆದರೆ ಮುಖದ ಕಳೆಯ ಹಿಂದಿದ್ದ ಕಾರಣ ಕರ್ಣ ಎಂದು ಅರ್ಥ ಮಾಡಿಕೊಳ್ಳಿಲ್ಲ. ಊಟ ಮುಗಿಸಿ ಮಲಗಿದರು. ಇತ್ತ ಕಲ್ಯಾಣಿ ಕರ್ಣನಿಗೆಂದು ತಂದಿದ್ದ ಅಂಗಿ ಪಂಚೆಗಳನ್ನು ಕೊಟ್ಟು ತೊಟ್ಟು ನೋಡಲು ಹೇಳಿದಳು. ನೀನು ತಂದಿದೀಯಾ ಅಂದಮೇಲೆ ಚೆನ್ನಾಗೇ ಇರ್ತವೆ ಬಿಡು ಎಂದ ಕರ್ಣ. ಹೆಂಗೆ ಕಾಣುತ್ತೆ ನೋಡೋಣ, ಹಾಕೋ, ದೊಡ್ಡದಾದ್ರೆ ಎಂದಳು ಕಲ್ಯಾಣಿ. ದೊಡ್ಡದಾದ್ರೆ ಏನು ತಿರ್ಗಾ ಸಂತೆಗೋಗಿ ಬದಲು ಮಾಡ್ಕೊಂಡು ಬರ್ತೀಯಾ? ನೀನೇ ಸೂಜಿ ದಾರದಲ್ಲಿ ಒಲಿವಂತೆ ಬಿಡು, ಮತ್ತೇನು ತಂದೆ ಸಂತೆಯಿಂದ ಎಂದ ಕರ್ಣ. ಮಡಕೆ, ಕುಡ್ಕೆ, ಬಳೆ, ನಂಗೆ ಸೀರೆ, ಏನೇನೋ ತಂದೆ ನೋಡು ಎಂದ ಕಲ್ಯಾಣಿ ಹೊರ ನಡೆದರೆ, ಕಲ್ಯಾಣಿ ತಂದಿದ್ದ ವಸ್ತುಗಳನ್ನೆಲ್ಲ ನೋಡುತ್ತಾ ಅಧಿಕವಾಗಿದ್ದ ಹಸಿರು ಕೆಂಪು ಬಳೆಗಳನ್ನು ನೋಡಿ ಎತ್ತಿಟ್ಕೊಂಡು, ಈ ಬಳೆಗಳನ್ನ ಗೌಡ್ತಿ ಮಗಳಿಗೆ ಕೊಡಬೇಕು, ಜಂಬ ಮಾಡಲ್ಲ, ಹಾಕೋತಾಳೆ. ಅವಳ ನುಣುಪಾದ ಬಿಳಿ ದುಂಡನೆಯ ಕೈಗಳಿಗೆ ಈ ಬಳೆಗಳು ತುಂಬ ಚೆನ್ನಾಗಿ ಕಾಣ್ತವೆ ಎಂದುಕೊಂಡವನು, ಅವರು ಬಂಗಾರದ ಬಳೆ ಎಷ್ಟು ಮುದ್ದಾಗಿದೆ ತನ್ನಲ್ಲೇ ಹೇಳಿಕೊಂಡ ಕರ್ಣ. ಕಲ್ಯಾಣಿ ಸಂತೆಯಿಂದ ತಂದುಕೊಟ್ಟ ಬೋಂಡಾವನ್ನು ಇಬ್ಬರು ಒಂದೊಂದು ಹಂಚಿಕೊಂಡು ತಿಂದು, ಇಂದು ಗಂಜಿ ಬದಲಿಗೆ ಅನ್ನ ಬೇಯಿಸಿ ಅದಕ್ಕೆ ಮೆಣಸಿನ ಪುಡಿ, ಉಪ್ಪು ಕಲಸಿಕೊಂಡು ತಿಂದರು. ಅದು ಅವರ ಪಾಲಿಗೆ ಮೃಷ್ಟಾನ್ನದಂತಿತ್ತು. ಪ್ರತಿ ಬಾರಿ ಸಂತೆಗೆ ಹೋಗಿ ಬಂದಾಗಲೂ ಹಾಡಿಯಿಂದ ಹೊರಗೆ ಹೋಗುವ ಮಾರ್ಗ ಕೇಳುತ್ತಿದ್ದವನು, ಇವತ್ತು ಯಾಕೋ ಕೇಳ್ತಿಲ್ವಲ್ಲ, ಏನೋ ಬೇರೆ ಥರನೇ ಅನ್ನಿಸ್ತಿದ್ದಾನೆ. ಹೀಗಾದರೂ ಇರಲಿ, ಹಾಡಿಯಿಂದ ಹೊರಗೆ ಹೋಗೋ ಯೋಚನೆ ಬರದೇ ಇದ್ರೆ ಸಾಕು ಎಂದುಕೊಂಡಳು ಕಲ್ಯಾಣಿ. ಗೌಡ್ತು ಮಗಳು ಬಂದಿದ್ನಾ? ಅಮ್ಮಂಗೆ ಹೇಳಲಾ? ಬೇಡ ಬೇಡ, ಅಷ್ಟೇ ನನ್ನ ಕತೆ. ಆಮೇಲೆ ಈ ವಿಷಯ ಗುಟ್ಟಾಗಿರಲಿ, ಹಾಡಿಯಿಂದ ಹೊರಗೆ ವ್ಯವಸ್ಥೆ ಆದಮೇಲೆ ಹೇಳಬೇಕು ಎಂದುಕೊಂಡವನು ತೆಪ್ಪಗೆ ಮಲಗಿದವನಿಗೆ, ಇವತ್ತು ಬೇಡ, ನಾಳೆ ಇಂದುನ ಭೇಟಿ ಮಾಡಬೇಕು. ಅವ್ರ ಮನೆ ಹತ್ರ ನಾಯಿಗಳಿದ್ದಾವೆ, ಮುಂದೆಯಿಂದ ಹೋಗಬಾರ್ದು. ಆ ಕಡೆ ನಾಯಿ ಇರಲ್ವಲ್ಲ, ಅಲ್ಲಿಂದ ಹೋಗಬೇಕು ಎಂಬ ಯೋಚನೆ. ಇಂದುಮತಿಗೆ, ಕರ್ಣನನ್ನ ಭೇಟಿ ಮಾಡೋಕೆ ಇಲ್ಲಿ ಬರೋದಕ್ಕಿಂತ ನಾನೇ ಮನೆಯಿಂದ ಹೊರಗೆ ಹೋಗೋದು ಸರಿ. ಒಂದು ಲ್ಯಾಟಿನ್ ವ್ಯವಸ್ಥೆ ಮಾಡ್ಕೋಬೇಕು. ಅಲ್ಲ, ನಾನು ಯಾಕೆ ಅವನನ್ನು ಭೇಟಿ ಮಾಡೋಕೆ ಇಷ್ಟು ಕಾತರವಾಗಿ ವ್ಯಕ್ತಪಡಿಸ್ತಾ ಇದ್ದೀನಿ? ಅಂಥ ಆಕರ್ಷಣೆ ಏನಿದೆ ಅವನಲ್ಲಿ? ಅಯಸ್ಕಾಂತದಂತೆ ನನ್ನ ಸೆಳೀತಾ ಇದ್ದಾನಲ್ಲ, ಅವನನ್ನು ಭೇಟಿ ಮಾಡದೆ ನನಗೆ ಚಿತ್ತ ಸಮಾಧಾನವಿಲ್ಲ. ಅವನದ್ದೊಂದು ಭಾವಚಿತ್ರ ಕೇಳಿ ಇಸ್ಕೋಬೇಕು, ನೋಡಬೇಕು ಅನ್ನಿಸ್ದಾಗಲೆಲ್ಲ ನೋಡೋಕ್ಕೆ. ಇಲ್ಲಿದ್ದಾಗೇನೋ ಭೇಟಿ ಮಾಡ್ತೀನಿ, ಪೇಟೆಗೆ ಹೋದ್ಮೇಲೆ ಹೇಗೆ? ನಮ್ಮ ಸ್ನೇಹ ಕೊನೆ ಆಗುತ್ತಾ? ಇಲ್ಲ, ಎಂದಿಗೂ ಮುಗಿಯದ ಬಂಧ ನಮ್ಮದು. ಆಗಾಗ ಇಲ್ಲಿಗೆ ಬಂದು ಭೇಟಿ ಮಾಡ್ಕೊಂಡು ಹೋಗಬೇಕು. ಪೇಟೆಗೆ ಹೋದ ಕೂಡಲೇ ಲಲಿತೆಗೆ ಹೇಳಬೇಕು ಹಾವಾಡಿಗನ ಬಗ್ಗೆ. ಏನನ್ನಬಹುದು ಅವಳು? ಹೇಗಿದ್ದಾಳೋ? ನಾನೂ ಇಲ್ಲ, ಒಬ್ಬಳೇ ಬೇಸರ ಮಾಡ್ಕೊಂಡಿರ್ತಾಳೆ. ಅಣ್ಣ ರಜೆ ಚೀಟಿ ಕೊಡುವಾಗ ಹೇಳಿರ್ತಾನೆ ನನ್ನ ಆರೋಗ್ಯದ ಬಗ್ಗೆ. ಬಹುಶಃ ಕರ್ಣನ ಭೇಟಿಗಾಗಿಯೇ ನನ್ನ ಆರೋಗ್ಯ ಕೆಡ್ತೋ ಏನೋ. ಇದ್ರೂ ಇರಬಹುದು, ಎಲ್ಲ ವಿಧಿಲಿಖಿತ ಯೋಚಿಸುತ್ತಲೇ ನಿದ್ರೆಗೆ ಜಾರಿದ್ದಳು ಇಂದುಮತಿ. ಇಂದುಮತಿ, ಕರ್ಣ, ಶ್ರೀನಿವಾಸ, ಲಲಿತೆ 4 ಜನರು ಒಬ್ಬರ ನೆನಪಲ್ಲಿ ಮತ್ತೊಬ್ಬರು ಇಡೀ ರಾತ್ರಿ ಕಳೆದರು. 4 ಜನರ ಮನಸ್ಸಿನಲ್ಲಿ ಒಂದೊಂದು ರೀತಿಯ ಭಾವನೆಗಳು. ಇಂದೇನೋ ಗೌಡ್ರು ಇರಲಿಲ್ಲ, ಭೇಟಿಯಾದು, ನಾಳೆ ಇದು ಸಾಧ್ಯನಾ? ಅವರ ಮಗಳನ್ನು ಭೇಟಿಯಾಗಿ
ಹಾಡಿ ಪರಿಸ್ಥಿತಿನ ಹೇಳಿ ಸಹಾಯ ತಗೋಬೇಕು ಅಂದರೆ ಭೇಟಿ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಳ್ಳೇಬೇಕು. ಅದು ಗೌಡನ ಕಣ್ತಪ್ಸಿ. ನಾನು ಸ್ವಾರ್ಥಿನ? ಮತ್ತೊಮ್ಮೆ ಮಗದೊಮ್ಮೆ ಪ್ರಶ್ನಿಸಿಕೊಂಡ ಕರ್ಣ. ಮುಗ್ಧ ಹುಡುಗಿಯನ್ನ ನಮ್ಮ ಅವಶ್ಯಕತೆಗಳಿಗೆ ಬಳಸ್ಕೊಳ್ಳೋದು ಎಷ್ಟು ಸರಿ? ಇಲ್ಲ, ಅವಳ ಮೇಲಿನ ನನ್ನ ಸ್ನೇಹಭಾವನೆಗಳು ನೈಜವಾದವುಗಳೇ. ತನ್ನನ್ನು ತಾನೇ ಸಮರ್ಥಿಸಿಕೊಂಡು ಮಲಗಿದ ಕರ್ಣ. ಶ್ರೀನಿವಾಸನಿಗೆ ಮೊದಲ ಬಾರಿ ಮನಸ್ಸು ಕಳೆದು ಹೋದ ಅನುಭವ. ಇದುವರೆಗೂ ಬೇರೆ ಹುಡುಗಿಯರ ಸ್ನೇಹ ಬೆಳೆಸಿದ್ರೂ ಲಲಿತೆಯಲ್ಲಿ ಮೂಡಿದಂಥ ಯಾವ ಭಾವನೆಗಳು ಮೂಡಿರಲಿಲ್ಲ ಅವನಲ್ಲಿ. ಇದೇನಾ ಪ್ರೀತಿ ಅಂದರೆ? ತನ್ನನ್ನು ತಾನೇ ಪ್ರಶ್ನಿಸಿಕೊಂಡ. ಇಂದುಮತಿ, ಲಲಿತೆ ಇಬ್ಬರ ಮನಸ್ಸಿನಲ್ಲೂ ಮೊದಲ ಬಾರಿ ಯುವಕನೋರ್ವ ಬಲಗಾಲಿಟ್ಟು ಪಾದಾರ್ಪಣೆ ಮಾಡಿ ಬಂದಿದ್ದ. ಹೀಗೆ 4 ಜನರು ರಾತ್ರಿ ಕಳೆದರೆ ಮುಂಜಾನೆಯ ಕಿತ್ತಲೆ ಬಣ್ಣದ ಸೂರ್ಯ ಹೊಸ ರಂಗನ್ನು ಹೊತ್ತು ತಂದಿದ್ದ. ಕರ್ಣ ಬೇಗ ಎದ್ದು ಕರುವಿಗೆ ಹುಲ್ಲು ತಂದು ಹಾಕಿ ಕಲ್ಯಾಣಿ ಮಾಡಿಟ್ಟ ಮುದ್ದೆ ತಿಂದು ಸಂತೆಗೋಗಿ ಉಳಿತಾಯ ಮಾಡಿದ್ದ ಪುಡುಗಾಸು ಖಾಲಿ ಮಾಡ್ಕೊಂಡು ಬಂದಿದ್ದೀಯ ಎನ್ನುವಾಗಲೇ ಕಲ್ಯಾಣಿಯ ತಮ್ಮ ಕೆಂಚನ ಹೆಂಡತಿ ನಿಂಗಿ ಬಂದು, ಕಲ್ಯಾಣಿ ಬಾ ಇಲ್ಲಿ ಎಂದು ಕರೆದಿದ್ದಳು. ಅವಳ ಮುಖದಲ್ಲಿದ್ದ ಆತಂಕವನ್ನು ಗಮನಿಸಿ ಕಲ್ಯಾಣಿಯ ಜೊತೆ ಕರ್ಣ ಕೂಡ ಪಕ್ಕದಲ್ಲಿದ್ದ ಕೆಂಚನ ಮನೆಗೆ ಬಂದರು. ನಿನ್ನೆ ಸಂತೆಯಿಂದ ಬಂದಾಗ ಕೊಂಚ ಆಯಾಸ ಎಂದು ಮಲಗಿದ್ದಷ್ಟೇ. ಕೈಲಿ ಕಾಸಿತ್ತಲ್ಲ, ಕುಡ್ದಿದ್ದು ಹೆಚ್ಚಾಗಿರಬೇಕು ಅಂತ ನಿಂಗಿಯು ತಲೆ ಕೆಡಿಸಿಕೊಳ್ಳಲು ಹೋಗಿಲ್ಲ. ಮಧ್ಯರಾತ್ರಿ ಸುಮಾರಿಗೆ ಮೈ ಬಿಸಿಯಾಗದಾಗಲೂ ಅಷ್ಟು ಗಮನಿಸಿಲ್ಲ. ಆದರೆ ಬೆಳಗ್ಗೆ ಏಳಲಾಗದಷ್ಟು ಮೈ ಮುದುರಿ ಮಲಗಿದಾಗ ಮುಟ್ಟಿ ನೋಡಿದರೆ ಮೈ ಕೆಂಡದಂತೆ ಸುಡುತ್ತಿತ್ತು. ಮಳೆಗಾಲದ ಥಂಡಿ ಜ್ವರ ಶುರುವಾಗಿತ್ತು. ಹಾಡಿಯಲ್ಲಿ ಎಂದು ಕಲ್ಯಾಣಿಯನ್ನು ಕರೆದಿದ್ದಳು ನಿಂಗಿ. ಕಲ್ಯಾಣಿಗೆ ತಮ್ಮನನ್ನು ನೋಡುತ್ತಲೇ ಎದೆ ದಸಕ್ಕೆಂದಿತ್ತು. ಇನ್ನೊಬ್ಬ ತಮ್ಮನನ್ನು ಹೀಗೆ ಜ್ವರಕ್ಕೆ ಬಲಿ ಕೊಟ್ಟದ್ದು ನೆನಪಾಯಿತು. ಕೆಂಚ ಕೆಂಚ ಹೇಳೋ, ಎಚ್ಚರಿಸಲು ಪ್ರಯತ್ನಿಸಿದಳು ಕಲ್ಯಾಣಿ. ಅಕ್ಕನ ಕರೆಗೆ ಕೊಂಚ ಮುಸುಕು ಸರಿಸಿ, ಆಗ್ತಿಲ್ಲ, ನಾನಿರಲ್ಲ ಎಂದು ಕೊರಗಿದ. ಹಾಗೆಲ್ಲ ಅನ್ಬಾರ್ದು ನೋಡಿಲ್ಲಿ ಎಂದು ಕೆನ್ನೆ ತಟ್ಟುತ್ತಾ, ನಿಂಗೆ ಚೂರು ಗಂಜಿ ಕಾಯಿಸು ಕುಡ್ಸೋಣ. ಕರ್ಣ ಹೋಗು, ಬೇಗ ಔಷಧಿ ಮಾಡ್ಕೊಂಡು ಬಾ ಎಂದಳು ಕಲ್ಯಾಣಿ. ಮನೇಲಿ ಹಿಡಿ ನುಚ್ಚೂ ಇಲ್ಲ ಎಂದಳು ನಿಂಗಿ. ಕರ್ಣ ಹೋಗು, ಮನೇಲಿ ನುಚ್ಚಿದ್ಯಲ್ಲ ತಂದ್ಕೊಟ್ಟು ಔಷಧಿ ಮಾಡ್ಕೊಂಡು ಬರೋಗು ಎಂದಳು ಕಲ್ಯಾಣಿ. ಒಂದು ರಾತ್ರಿ ಜ್ವರಕ್ಕೆ ಕೆಂಚ ಆಗಲೇ ಅರ್ಧ ಮೆತ್ತಗಾಗಿದ್ದ. ಬಿಟ್ಟರೆ ಇವನನ್ನೂ ಕಳೆದುಕೊಳ್ಳಬೇಕಾಗುತ್ತದೆಂಬ ಭಯ ಅವಳಿಗೆ. ಮಾವನೊಳಗೆ ಏನೂ ಶಕ್ತಿ ಇಲ್ಲ, ಚಾಂಬನಂಗಡಿ ಸೇಂದಿ ಅವನನ್ನು ಒಳಗಡೆ ಹೀರಿದೆ ಎನ್ನುತ್ತಲೇ ಹೋಗಿ ಒಂದು ಪಾವು ನುಚ್ಚು ತಂದು ನಿಂಗಿಯ ಕೈಗೆ ಕೊಟ್ಟು ಅವಸರವಾಗಿ ಕಾಡಿನೊಳಗೆ ಹೋದ. ಕೈಯಲ್ಲೊಂದು ಕುಡುಗೋಲು ಹಿಡಿದು ಔಷಧಿ ಸಸ್ಯವನ್ನು ಹೊಳೆಯ ಬಳಿ ಕಲ್ಲಿನ ಮೇಲೆ ಅರೆಯುವಾಗ, ಇಲ್ಲೇ ಅಲ್ವಾ ನಿನ್ನೆ ಗೌಡ್ರ ಮಗಳು ಸಿಕ್ಕಿದ್ದು? ಇಂದುಮತಿಯ ನೆನಪು ಕಾಡಿತ್ತು. ಅವಳನ್ನು ರಕ್ಷಿಸಿದ್ದು, ತಬ್ಬಿ ಉರುಳಿದ್ದು, ಕೂತು ಮಾತನಾಡಿದ್ದು ಎಲ್ಲ ನೆನಪು ಮಾಡಿಕೊಳ್ಳುತ್ತಲೇ ಸೊಪ್ಪು ಅರೆದು ಬಿದಿರಿನ ಕೊಳವೆಯಲ್ಲಿ ರಸ ಹಿಂಡಿಕೊಂಡು ಹಾಡಿಗೆ ಬಂದ. ಅಷ್ಟರಲ್ಲಿ ನಿಂಗಿ ಗಂಜಿ ಮಾಡಿದ್ದಳು. ಕಲ್ಯಾಣಿಯೇ ಕೆಂಚನಿಗೆ ಆರಿಸಿ ಕುಡಿಸಿದ್ದಳು. ಕರ್ಣ ತಂದ ಔಷಧಿಯ ರಸವನ್ನು ಒಳಲೆಯಲ್ಲಿ ಹಾಕಿ ಕುಡಿಸಿ ಮೇಲೊಂದು ಚೂರು ಬೆಲ್ಲವನ್ನು ಕೊಟ್ಟಳು. ವಾಂತಿ ಬರುವಂತೆ ಆದಾಗ ಔಷಧಿನ ದಕ್ಕಿಸ್ಕೋಬೇಕು ಕೆಂಚ ಎಂದು ಎದೆ ನೀವಿ ಸಮಾಧಾನಿಸಿದಳು. ಕೂಲಿಗೆ ಹೋಗಲು ಸಮಯವಾಗುತ್ತಿತ್ತು. ಕಲ್ಯಾಣಿಗೆ ತಮ್ಮ ಎಂದರೆ ಹಿರಿಮಗನಷ್ಟೇ ಪ್ರೀತಿ. ಕರ್ಣನಿಗೆ ಅದು ತಿಳಿದ ವಿಷಯವೇ. ತಮ್ಮ ಈ ಸ್ಥಿತಿಯಲ್ಲಿ ಇರುವಾಗ ಖಂಡಿತ ಕೂಲಿ ಮಾಡಲು ಸಮಾಧಾನ ಇರದು ತನ್ನಲ್ಲಿ ಎಂದುಕೊಂಡು, ಏನ್ ನಿಂಗತ್ತೆ ಬರ್ತೀಯ ಕೂಲಿಗೆ? ಅಮ್ಮ ಇದ್ದು ಮಾವನ್ ನೋಡ್ಕೋತಾಳೆ ಎಂದ. ಕೂಲಿ ಮಾಡದಿದ್ದರೆ ಸಂಜೆ ಒಲೆ ಮೇಲೆ ಹಾಕಲು ನಿಚ್ಚುಗೆ ಗತಿ ಇಲ್ಲ. ಇತ್ತ ಗಂಡನನ್ನು ಬಿಟ್ಟು ಹೋಗಲೂ ಆಗುವುದಿಲ್ಲ. ಬಾಯಿಗೆ ಸೆರಗಿಟ್ಟುಕೊಂಡು ಅಳಲು ಶುರು ಮಾಡಿದಳು ತಮ್ಮ ಬಡತನ ನೆನೆದು. ಅಳ್ಬೇಡ ಕಣೆ ನಿಂಗಿ, ಏನೂ ಆಗಲ್ಲ, ಜ್ವರ ಅಷ್ಟೇ, ಹುಷಾರಾಗ್ತಾನೆ. ಈ ಮಲ ಸೀಮೆಯಲ್ಲಿ ಥಂಡಿ ಜ್ವರ ಏನು ಹೊಸ್ದಾ? ವರ್ಷ ಬರೋದೆಯ. ಹೋಗಂಗಿದ್ರೆ ಕೂಲಿಗೆ ಹೋಗು, ನೋಡ್ಕಂತೀನಿ ನಾನು. ಕರ್ಣನೂ ಜೊತೆಗೆ ಬರ್ತಾನೆ. ಇಬ್ರು ನುಚ್ಚು ಬಂದರೆ 4 ಜನದ ಹೊಟ್ಟೆ ತುಂಬಿಸಬಹುದು ಎಂದಳು ಕಲ್ಯಾಣಿ. ನಿಂಗಿಗೂ ಅದೇ ಸರಿ ಎನಿಸಿ ತಪ್ಪಲೆ ತಳದಲ್ಲಿ ಉಳಿದಿದ್ದ ಗಂಜಿಯನ್ನು ಕುಡಿದು ಕರ್ಣನ ಜೊತೆ ಕೂಲಿಗೆ ಹೊರಟಳು. ಆಗಲೇ ಹಾಡಿಯ ಜನರೆಲ್ಲ ಗೌಡರ ಮನೆ ಮುಂದೆ ಜಮೆಯಾಗಿದ್ದರು. ಕಲ್ಯಾಣಿ ಬಾರದೇ ಇದ್ದದ್ದನ್ನು ನೋಡಿ ಗೌಡನಿಗೆ ಬೇಸರವಾಯಿತು. ಯಾಕೋ ನೀನು ಬಂದಿದೀಯ ಸಾವ್ಕಾರ ಎಂದರು ಗೌಡರು. ಮಾವಂಗೆ ಜ್ವರ, ಅದಕ್ಕೆ ನಾವು ಬಂದೋ ಎಂದ ಕರ್ಣ. ಈ ಸಮಯದಲ್ಲಿ ಸಿಟ್ಟು ಮಾಡಿಕೊಂಡು ಕೂಲಿ ಕಳೆದುಕೊಂಡರೆ ಖಾಲಿ ಹೊಟ್ಟೆಯಲ್ಲಿ ಮಲಗಬೇಕಾಗುತ್ತದೆ ಎಂದು ಸ್ವಲ್ಪ ಸಮಾಧಾನದಿಂದಲೇ ಹೇಳಿದ್ದ. ಇವನನ್ನ ಕಾಫಿ ತೋಟದೊಳಗೆ ಕೆಲ್ಸಕ್ಕೆ ಬಿಟ್ರೆ ಹಾಡಿ ಜನಗಳಿಗೆಲ್ಲ ಕದ್ದು ಹಣ್ಣು ತಿನ್ನೋಕೆ ಪ್ರೇರೇಪಿಸ್ತಾನೆ ಎಂದು ಯೋಚಿಸಿದ ಗೌಡರು ಮನೆಯ ಮಗ್ಗುಲಲ್ಲಿ ಇದ್ದ ದೊಡ್ಡ ಮರದ ದಿಮ್ಮಿಗಳನ್ನು ತೋರಿಸಿ, ಒಡೆದು ಸೌದೆ ಮಾಡು ಎಂದರು. ನಿಂಗಿಗೆ ಮಾಮೂಲಿಯಂತೆ ಕಾಫಿ ತೋಟದಲ್ಲಿ ಹಣ್ಣು ಬಿಡಿಸುವ ಕೆಲಸ. ಎಲ್ಲರೂ ಅವರವರಿಗೆ ನಿಯೋಜಿಸಿದ ಕೆಲಸಕ್ಕೆ ಹೋದ ಮೇಲೆ ಗೌಡರು ಮನೆಯೊಳಗೆ ಹೋಗಿ, ನನಗೆ ಪೇಟೆಯಲ್ಲಿ ಸ್ವಲ್ಪ ಕೆಲಸ ಇದೆ, MLA ಸಾಹೇಬ್ರ ಹತ್ರ ಚುನಾವಣೆ ಹತ್ರ ಬರ್ತಿದ್ಯಲ್ಲ, ಮನೆ ಕಡೆ ಹುಷಾರು, ಎಲ್ಲ ಮನೆಯೊಳಗೆ ಇರಿ ಎಂದರು.
ಪೇಟೆಗೆ ಹೋಗ್ತೀನಿ ಎಂದದ್ದನ್ನು ಮಾತ್ರ ಕೇಳಿಸಿಕೊಂಡ ಇಂದುಮತಿ, ಅಪ್ಪಯ್ಯ, ನನ್ನ ಗೆಳತಿ ಇದ್ದಾಳೆ ಲಲಿತೆ ಅಂತ, ಶ್ರೀನಿವಾಸಣ್ಣನ ಕರ್ಕೊಂಡು ಕಾಲೇಜ್ ಹತ್ರ ಹೋಗಿ ಅವಳ ಹತ್ರ ನೋಟ್ಸ್ ಇಸ್ಕೊಂಡು ಬರ್ತೀರಾ, ಬರ್ಕೋತೀನಿ ಎಂದಳು. ಆಗಲಿ ಮಗಳೇ, ಮತ್ತೇನಾದರೂ ಬೇಕಾ ಎಂದಾಗ, ನನ್ನ ಕೋಣೆಯಲ್ಲಿ ಹುಲ್ಲನ್ನು ಕ್ರೋಶ ಕಡ್ಡಿ ಇದೆ, ತನ್ನಿ ಎಂದಳು ಇಂದುಮತಿ. ಮತ್ತೊಮ್ಮೆ ಕೃಷ್ಣವೇಣಿಗೆ ಜಾಗೃತೆ ಎಂದು ಹೇಳಿ ಗೌಡರು ಜೀಪು ಹತ್ತಿಕೊಂಡು ಹೋದರು. ಇದೇ ದಾರಿಲಿ ಹೋದರೆ ಬೇರೆ ಊರಿಗೆ ಹೋಗೋಕೆ ರಸ್ತೆ ಇರೋದು, ಸಂತೆಗೂ ಇದೇ ದಾರಿಲಿ ಹೋಗೋದು. ಇರಲಿ, ಬೇರೆ ಊರು ಹೇಗಿರುತ್ತೆ, ಗೌಡರ ಮಗಳ ಹತ್ರ ತಿಳ್ಕೊಳ್ಳೋಣ ಎಂದುಕೊಂಡು ಕೊಡಲಿ ಎತ್ತಿ ಬಲವಾಗಿ ಮರದ ದಿಮ್ಮಿಗೆ ಒಡೆಯಲಾರಂಭಿಸಿದ. ಸಹಾಯಕ್ಕಿದ್ದ ಮತ್ತೊಬ್ಬನ ಕಡೆ ನೋಡುತ್ತಾ, ಇವನನ್ನು ಇಲ್ಲಿಂದ ಸಾಗಾಕಿದ್ರೆ ಗೌಡರ ಮಗಳನ್ನ ಭೇಟಿ ಮಾಡಬಹುದು ಎಂದ್ಕೊಂಡು, ಏನ್ ಬೋರಣ್ಣ, ಈಚೀಚೆಗೆ ಭಾರಿ ಒಳ್ಳೆಯವನಾಗಿದ್ದೀಯಂತೆ ಎಂದ ಉಬ್ಬಿಸುವ ಸಲುವಾಗಿ. ಕರ್ಣನ ಹೊಗಳಿಕೆಯಿಂದ ನಾಚಿದಂತೆ, ಕರ್ಣ, ಹಂಗೇನಿಲ್ಲ ಎಂದ ತಲೆಗೆ ಸುತ್ತಿಕೊಂಡಿದ್ದ ವಲ್ಲಿಯನ್ನು ಬಿಚ್ಚಿ ಮುಖ ಒರೆಸ್ಕೊಳ್ತಾ, ಚಂದ ಕಾಣ್ತಿದೀಯ ಕಣೋ ಬೋರ, ಗೌಡ್ರು ಇಲ್ಲ, ನಾನು ಸೌದೆ ಹೊಡಿತಿರ್ತೀನಿ, ಒಂದು ಸಹಾಯ ಆಗಬೇಕು, ಮಾಡ್ತೀಯಾ ಎಂದ ಕರ್ಣ. ಗೌಡರು ಹೋಗಿದ್ದನ್ನು ನೋಡಿದ ಬೋರ ಕೂಡ, ಏನು ಹೇಳು ಕರ್ಣ ಎಂದ. ಹಾಡಿಗೋಗಿ ನಮ್ಮ ಅವ್ವನ್ ತವ ಇಬ್ಬರಿಗೂ ಮುದ್ದೆ ಮಾಡಿಸ್ಕೊಂಡು ಬರ್ತೀಯಾ, ಬೆಳಗ್ಗೆ ಮಾವಂಗೆ ಹುಷಾರಿರಲಿಲ್ಲ ಅಂತ ಸರಿಯಾಗಿ ತಿನ್ನಲಿಲ್ಲ, ಸೌದೆ ಹೊಡೆಯೋಕ್ಕೆ ಶಕ್ತಿ ಬೇಡವಾ, ನೆಂಚ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ ಕಿವುಚೆಸರು ಇಸ್ಕೊಂಡು ಬಾ ಎಂದಾಗ ಇಬ್ಬರಿಗೂ ಸೇರಿಸಿ ಹೇಳಿದ್ರಿಂದ ಬೋರನಿಗೆ ಆಸೆ ಆಯಿತು. ಕಲ್ಯಾಣಿಗೆ ಮುದ್ದೆ ಮಾಡಲು ಹೇಳಿ ಚಾಂಬನ ಅಂಗಡಿಗೆ ಹೋಗಿ ಒಂದು ಏರಿಸಿಕೊಂಡು ಬಂದು ಮೆಣಸಿನಕಾಯಿ ನೆಂಚಿಕೊಂಡು ಮುದ್ದೆ ತಿಂದರೆ ಸ್ವರ್ಗ ಎಂದು ನಾಲಿಗೆಯಲ್ಲಿ ನೀರೂರಿತ್ತು. ಆದರೆ ತನ್ನ ಕೆಲಸ ಬಾಕಿ ಇದ್ದುದರಿಂದ, ಕರ್ಣ, ನೀನೇನ ಸೌದೆ ಹೊಡೆದಿದ್ದೀಯ, ನಾನಿನ್ನೂ ಹೊಡ್ಲಿಲ್ವಲ್ಲ ಎಂದ ಬೋರ. ನಾನಿಲ್ವಾ, ಜೋಡಿಸ್ತೀನಿ, ಹೋಗು, ಇಷ್ಟು ದೊಡ್ಡ ದಿಮ್ಮಿಗಳನ್ನ ಇಬ್ಬರೇ ಹೊಡೆದಿದ್ದೀವಿ, ಗರಗಸನೂ ಕೊಟ್ಟಿಲ್ಲ ಇವತ್ತು ಎಂದ ಕರ್ಣ. ತನ್ನ ಕೆಲಸವನ್ನು ಕರ್ಣ ಮಾಡುತ್ತೇನೆ ಎಂದಾಗ ಬೋರನಿಗೆ ಒಪ್ಪಿಗೆಯಾಗಿ ಹಾಡಿ ಕಡೆ ನಡೆದ. ಬೋರ ಮರೆಯಾಗುವುದನ್ನು ಕಾದಿದ್ದ ಕರ್ಣ ಮನೆ ಬಾಗಿಲಿಗೆ ಬಂದು, ಅಮ್ಮೋರೇ ಎಂದ. ಮಧ್ಯಾಹ್ನ ಊಟ ಮುಗಿಸಿ ವಿಶ್ರಾಂತಿಗೆಂದು ಮಲಗಿದ್ದ ಕೃಷ್ಣವೇಣಿಗೆ ತಿಳಿನಿದ್ದೆ ಕರ್ಣ ಕೂಗಿದ್ದು ಕೇಳಿಸ್ಲಿಲ್ಲ. ಪುಸ್ತಕ ಓದುತ್ತಾ ಕುಳಿತಿದ್ದ ಇಂದುಮತಿ ಎದ್ದು ಮುಂಬಾಗಿಲಿಗೆ ಬಂದಳು. ಅಂಗಳದಲ್ಲಿ ನಿಂತಿದ್ದ ಕರ್ಣನನ್ನು ನೋಡಿ ಅವಳ ಕಂಗಳು ಅರಳಿದವು. ನೀನೇನಿಲ್ಲಿ ಎಂದಳು. ಒತ್ತಾರಿಂದ ಇಲ್ಲೇ ಸೌದೆ ಹೊಡಿತಿದ್ದೀನಿ, ಕುಡಿಯಕ್ಕೋಸಿ ನೀರು ಬೇಕಿತ್ತು ಎಂದ. ಇರು ತಂದೆ ಎಂದು ನೀರು ತರಲು ಇಂದುಮತಿ ಒಳಗೆ ಹೋದರೆ ಎಚ್ಚರವಾದ ಕೃಷ್ಣವೇಣಿ ಮಗಳು ಕೈಯಲ್ಲಿ ನೀರಿನ ಚೊಂಬು ಹಿಡಿದುದನ್ನು ನೋಡಿ ಏಕೆಂದು ಕೇಳಿದರು. ಇಂದುಮತಿ ಕಾರಣ ಹೇಳಿದಾಗ, ನೀನು ಒಳಗೋಗು, ನಾನು ಕೊಡ್ತೀನಿ ಎಂದು ಇಂದುಮತಿ ಕೈಯಿಂದ ಚೊಂಬು ಪಡೆದುಕೊಂಡು ಹೊರಬಂದು, ಕರ್ಣ, ಸೌದೆ ನೀನು ಹೊಡೆದಿದ್ದೀಯಾ ಎಂದು ಬೊಗಸೆಗೆ ನೀರು ಹಾಕಿದರು. ಬಾಯಾರಿಕೆ ಆಗಿದ್ರಿಂದ ಒಂದು ಚೊಂಬು ನೀರು ಕುಡಿದ ಕರ್ಣ ಅಂಗಿಯ ತೋಳಿನಲ್ಲಿ ಬಾಯಿ ಒರೆಸಿಕೊಂಡ. ಕರ್ಣ, ಇಂದುಮತಿ ಹೊರಗಡೆ ಬಂದಿದ್ನಾ, ಯಾರೂ ನೋಡಲಿಲ್ಲ ಅಲ್ವಾ ಎಂದು ಕೇಳಿದರು ಕೃಷ್ಣವೇಣಿ. ಇಲ್ಲ ಅಮ್ಮೋರೆ, ಬೋರ ಹಾಡಿಗೋಗಿದ್ದಾನೆ ಮುದ್ದೆ ಮಾಡಿಸ್ಕೊಂಡು ಬರೋಕೆ ಎಂದ ಕರ್ಣ. ಕಲ್ಯಾಣಿಯ ಕೂಲಿಗೆ ಬಂದಿಲ್ಲ ಇವತ್ತು ಎಂದರು ಕೃಷ್ಣವೇಣಿ. ಕೆಂಚನಿಗೆ ಆರೋಗ್ಯ ಸರಿ ಇಲ್ಲದಿರುವುದನ್ನು ಹೇಳಿದಾಗ, ಚೂರ ಅನ್ನ ಇದೆ, ಇರು ಕೊಡ್ತೀನಿ ಎಂದು ಒಳ ಹೋಗಿ ಮುತ್ತುಗದ ಎಲೆಯಲ್ಲಿ ಉಳಿದ ಅನ್ನಕ್ಕೆ ಸ್ವಲ್ಪ ಸಾರು ಸುರಿದು ಸುತ್ತಿಕೊಂಡು ಬಂದು ಕೊಟ್ಟು, ತಗೋ ತಿನ್ನು ಅಂದರು. ಅವ್ವಾರೆ, ಮುದ್ದೆ ಮಾಡಿಸ್ಕೊಂಡು ಬರೋಕ್ಕೋಗಿದ್ದಾನೆ ಬೋರ ಎಂದ ಕರ್ಣ. ಇರ್ಲಿ ತಿನ್ನೋ ಕರ್ಣ, ಬಿಸಿ ರಕ್ತದ ಹುಡುಗ ನೀನು, ಒಂದಿಡಿ ಅನ್ನ ನಿಂಗೇನು ಜಾಸ್ತಿ ಆಗಲ್ಲ ಎಂದಾಗ ಅನ್ನ ಸಾರು ಕಲಸಿಕೊಂಡು ಗಬಗಬನೆ 4 ತುತ್ತಿಗೆ ತಿಂದು ಎಲೆಯನ್ನು ಎಸೆದು ಬಂದು ತೊಟ್ಟಿ ನೀರಿನಲ್ಲಿ ಕೈ ತೊಳೆದುಕೊಂಡ. ಅವ್ವಾರೆ, 5 ಮೂಲೆ ನೆಲ್ಲಿಕಾಯಿ ಬೇಕಾ, ಅಲ್ಲಿ ಮರದಲ್ಲಿ ಬಿಟ್ಟಿದ್ದಾವೆ, ಉಪ್ಪಿನಕಾಯಿ ಮಾಡ್ತೀರಾ ಎಂದ ಕರ್ಣ. ಅನ್ನ ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ತಾನೇನಾದರೂ ಕೊಡಬೇಕೆಂಬ ಸ್ವಾಭಿಮಾನಿ ಅವನು. ತಗೊಂಡ್ಬಾ, ನಿಂಗುವೆ ಒಂದು ಕರಟದಲ್ಲಿ ಕೊಡ್ತೀನಿ, ಹಾಗೆ ಬೆಟ್ಟದವರೇ ಹೂ ತಗೊಂಡ್ಬಾ ಕರ್ಣ, ನಮ್ಮಮ್ಮಂಗೆ ಆ ಹೂವಲ್ಲಿ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಎಂದರು ಕೃಷ್ಣವೇಣಿ. ಅಷ್ಟೇ ತಾನೇ, ನಾಳೆನೇ ತಂದುಕೊಡ್ತೀನಿ, ಅವ್ವಾರಿಗೆ ನನ್ನ ಕಡೆಯಿಂದ ನಮಸ್ಕಾರ ತಿಳಿಸಿ ಎಂದು ಕರ್ಣ ಹೇಳಿದಾಗ, ಕರ್ಣ, ಹಾಡಿಲಿ ಕಲ್ಯಾಣಿ ನಿನ್ನಷ್ಟು ನಿಯತ್ತು ನಂಬಿಕಸ್ಥ ಮನುಷ್ಯ ಮತ್ತೊಬ್ಬರಿಲ್ಲ, ಇರು, ನಿಂಗೆ ನಮ್ಮಮ್ಮ ನಾದ್ನಿನ ಪರಿಚಯ ಮಾಡಿಕೊಡ್ತೀನಿ ಎಂದು ಕೃಷ್ಣವೇಣಿ ಸತ್ಯವತಿ ಮತ್ತು ಭಾಗ್ಯವತಿ ಇಬ್ಬರನ್ನು ಕರೆದುಕೊಂಡು ಬರಲು ಮನೆಯೊಳಗೆ ಹೋದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.